ಗಣಿ ಇಲಾಖೆ ಇತ್ತು, ಹಣಕಾಸಿನ ಇಲಾಖೆ ಇತ್ತು, ಪೊಲೀಸ್ ಇತ್ತು. ಇಷ್ಟನ್ನೆಲ್ಲ ಬಳಸ್ಕೋಬೇಕಾದ್ರೆ ಯಡಿಯೂರಪ್ಪನವರ ಸಹಾಯ ಬೇಕೇ ಬೇಕಾಗಿತ್ತು. ಹಾಗಾಗಿ ಯಡಿಯೂರಪ್ಪನವರು ರೆಡ್ಡಿಗಳಿಗೆ ಅಕ್ರಮ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಪಾಲನ್ನು ತಗೊಂಡಿದ್ರು. ಸುಷ್ಮಾ ಸ್ವರಾಜ್ಗೂ ಇದರಲ್ಲಿ ಪಾಲು ಹೋಗಿತ್ತು, ಕೇಂದ್ರದ ಬಿಜೆಪಿಯವರಿಗೆ ಪಾಲು ಹೋಗಿತ್ತು. ಇದರಲ್ಲಿ ಇವತ್ತು ಆಪರೇಷನ್ ಕಮಲ ಮಾಡಿದ್ದು ಕೂಡ ಈ ದುಡ್ಡುಗಳೇ. ಇದು ಯಡಿಯೂರಪ್ಪನವರು ಇವತ್ತು ಬೇಕಾದಷ್ಟು ಸಾವಿರಾರು ಕೋಟಿ ರೆಡ್ಡಿ ಬ್ರದರ್ಸು ಯಡಿಯೂರಪ್ಪ ಎಲ್ಲ ಸೇರ್ಕೊಂಡು ಡ್ಯೂಟಿ ಹೊಡೆದಿದ್ದಾರೆ. ಇದನ್ನ ಅಕ್ರಮ ಗಣಿ ವರದಿನಲ್ಲಿ ಲೋಕಾಯುಕ್ತರು ಇದನ್ನೆಲ್ಲ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಡಿಯೂರಪ್ಪ ಒಂದು ಸೆಕೆಂಡ್ ಇರಬಾರ್ದು, ಅದಕ್ಕಾದಲ್ಲಿ ರಾಜೀನಾಮೆ ಕೊಡಬೇಕು. ಅದಕ್ಕಾಗಿ ನಮ್ಮ ಹೋರಾಟ. ಈ ರಾಜ್ಯ ಉಳಿಸ್ಬೇಕು, ಈ ರಾಜ್ಯದ ಸಂಪತ್ತು ಉಳಿಸ್ಬೇಕು, ಖನಿಜ ಸಂಪತ್ತು ಉಳಿಸ್ಬೇಕು. ಯಾರೇ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು.